ಸೊ ಅನೇಕರು ಕರೆಯನ್ನು ಮಾಡ್ತಿರ್ತೀರ, ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ. ಅಕಸ್ಮಾತ್ ಕರೆ ಏನಾದರೂ ಸಿಕ್ಕಿಲ್ಲ ಅಂದರೆ ಸೊ ಗುರುಗಳ ಆಫೀಸ್ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಳ್ಬಹುದು. ಸೊ ಆನ್ಲೈನ್ ಅಪಾಯಿಂಟ್ಮೆಂಟ್ ತೊಗೋಬೋದು, ಅಷ್ಟೇ ಅಲ್ಲ ನೇರವಾಗಿ ಗುರುಗಳನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಸೊ ಮತ್ತೊಬ್ಬರು ಕಾಲರ್ ಇದ್ದಾರೆ, ಎಲ್ಲಿಂದ ಕರೆ ಮಾಡಿದ್ದಾರೆ ಚೆಕ್ ಮಾಡೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ಎಲ್ಲಿಂದ ಕರೆ ಮಾಡಿದ್ರಾ ಮಂಜುನಾಥ್? ಮೇಡಮ್, ನಾನು ಆಂಧ್ರದಿಂದ ಫೋನ್ ಮಾಡ್ತಾ ಇರೋದು. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸೊ ಮಗನ ಹೆಸರು, ಹುಟ್ಟಿದ ದಿನಾಂಕ ಹೇಳ್ತೀರಾ? ನನ್ನ ಮಗನ ಹೆಸರು ಲಿಖಿತ್ GM ಅಂತ ಹೇಳಿ. ಹುಟ್ಟಿದ ದಿನಾಂಕ ಬಂದು 29/6/2008 ಸಾಯಂಕಾಲ 5:13. ಓಕೆ, 6/2008 ಸಂಜೆ ಎಷ್ಟು ಗಂಟೆಗೆ? 5:13 ಮೇಡಮ್. 5:13. ಏನ್ ಸರ್ ಪ್ರಶ್ನೆ? ಗುರುಗಳೇ ನಮಸ್ಕಾರ. ಇದು ನನ್ನ ಮಗ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತುಂಬಾ ಇದು ಮಾಡ್ತಾನೆ, ಅದ್ರ ಬಗ್ಗೆ ಸ್ವಲ್ಪ ಕೇಳೋಣ ಅಂತ. ಏನ್ ಸರ್ ಹೆಸರು? ಲಿಖಿತ್. ಈ ವರ್ಷ ಸೆಕೆಂಡ್ PUC ಓದ್ತಾ ಇದ್ದಾನೆ. ಆಳ್ವಾಸ್ ಇದರಲ್ಲಿ ಮಂಗಳೂರಲ್ಲಿ. ಒಂದು ಮಾರ್ಕ್ಸ್ ಎಲ್ಲ ತುಂಬಾ ಕಡಿಮೆ ಬರ್ತಾ ಇದೆ, ಏನು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ, ಏನಿಲ್ಲ. ಹಾಗಾಗಿ ಏನಾದ್ರು ಸ್ವಲ್ಪ ಕೇಳೋಣ ಅಂತ. ನನಗೆ ತಿಳಿದಿರೋ ಪ್ರಕಾರ ಸರ್, ನನಗೆ ಎಜುಕೇಷನ್ಗಿಂತ ಒಂದು ಸ್ಟೋನ್ ಬರುತ್ತೆ. ಎಜುಕೇಷನ್ಗೆ ಬರೋ ಸ್ಟೋನ್, ಓದಕ್ಕಂತ ಒಂದು ಸ್ಟೋನ್ ಬರುತ್ತೆ. ಆ ಸ್ಟೋನ್ನ ನೀವು ಯೂಸ್ ಮಾಡ್ಬೇಕು ಸರ್. ಆ ಸ್ಟೋನ್ನ ಯೂಸ್ ಮಾಡಿ, ತುಂಬ ಎಜುಕೇಷನ್ ಇಂಪ್ರೂವ್ ಆಗುತ್ತೆ. ಮರಿದೆಲ್ಲ ಆ ಸ್ಟೋನ್ ತಗೊಳ್ಳಿ, ತುಂಬ ಆ ಎಜುಕೇಷನ್ ತುಂಬ ಇಂಪ್ರೂವ್ಮೆಂಟ್ ಮಾಡಿಕೊಡುತ್ತೆ. ಅದು ಓದಕ್ಕಂತೆಲ್ಲ ಸ್ಟೋನ್ ಬರುತ್ತೆ, ಆ ಸ್ಟೋನಲ್ಲಿ ಆ ಪವರ್ ಇರುತ್ತೆ. ಅದನ್ನು ಯೂಸ್ ಮಾಡೋಕ್ಕೆ ಹೇಳಿ. ಅದಕ್ಕೆ ಮಂಗಳೂರು ಸೈಡೆಲ್ಲ ತುಂಬ ಚೆನ್ನಾಗಿ ಎಜುಕೇಷನ್ ಯಾಕೆ ಇಂಪ್ರೂವ್ ಆಗುತ್ತೆ, ಅಲ್ಲೆಲ್ಲ ಸ್ಟೋನ್ಗಳು ಭೂಮಿಲಿರುತ್ತೆ. ಅದನ್ನ ಬುದ್ಧಿ ಜಾಸ್ತಿ ಆಗುತ್ತೆ. ನಿಮಗೂ ಸ್ಟೋನ್ ನಾನು ಕೊಡೋದ್ರಿಂದ ನೀವು ಅದನ್ನು ಯೂಸ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅದ್ಭುತವಾದ ಒಂದು ಸಕ್ಸಸ್ ಕೊಡುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಬಹಳಷ್ಟು ಜನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಿದ್ದೀರಾ, ಅಥವಾ ಮದುವೆ ಆಗ್ತಾ ಇಲ್ಲ ಅದರ ಬಗ್ಗೆ ಕೇಳ್ತಿದ್ದೀರಾ, ಇಲ್ಲ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಕೇಳ್ತಿದ್ದೀರಾ. ಸೊ ಎಲ್ಲದಕ್ಕೂ ಗುರುಗಳ ಹತ್ರ ಖುದ್ದಾಗಿ ಭೇಟಿ ಮಾಡೋ ಮುಖಾಂತರ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅಷ್ಟೇ ಅಲ್ಲ, ಅದಕ್ಕೆ ಆಯಾ ಸಮಸ್ಯೆಗೆ ಆಯಾ ಸ್ಟೋನ್ಸ್ ಲಭ್ಯವಿರುತ್ತೆ, ಅದನ್ನು ಕೂಡ ತಾವು ಖರೀದಿ ಮಾಡಬಹುದು. ಸೊ ಖರೀದಿ ಮಾಡೋಕ್ಕಿಂತ ಮುಂಚೆ ಗುರುಗಳ ಮಾರ್ಗದರ್ಶನ ಅತ್ಯಮೂಲ್ಯ ಅಂತ ಹೇಳ್ತಾ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ನಾನು ಕಲ್ಯಾಣ ನಗರಿಂದ ಕಾಲ್ ಮಾಡ್ತಿರೋದು. ನನ್ನ ಹೆಸರು ವಿನಯ್ ಅಂತ. ಹಾಯ್ ವಿನಯ್, ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನಮ್ಮ ತಾಯಿ ಬಗ್ಗೆ ಕೇಳಬೇಕಾಗಿತ್ತು. ಓಕೆ ವಿನಯ್, ತಾಯಿ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಸೆಪ್ಟೆಂಬರ್ 30, ಸೆಪ್ಟೆಂಬರ್. 1986. ಏನು ನಿಮ್ಮ ತಾಯಿ ರಾಶಿ ಏನಪ್ಪ ವಿನಯ್? ನಮ್ಮ ತಾಯಿ ರಾಶಿ ಕಟಕ ರಾಶಿ ಸರ್. ಏನು ಪ್ರಶ್ನೆ ಏನಪ್ಪ? ಸರ್, ನಮ್ಮ ತಾಯಿ ಆರೋಗ್ಯ ಹೇಗಿರುತ್ತೆ ಅಂತ. ಇಲ್ಲ, ಆರೋಗ್ಯ ಕೆಡುತ್ತೆ ಕಣಪ್ಪ. ಲಗ್ನದಲ್ಲಿ ಗುರುಗ್ರಹ ಬಂದರೆ ಆರೋಗ್ಯನ ಹಾಳು ಮಾಡ್ತಾನೆ. ಆಮೇಲೆ ಅದರಿಂದ ಹೆಲ್ತ್ ಕಡೆ ಗಮನ ಕೊಡಬೇಕಾಗತ್ತೆ. ಆರೋಗ್ಯನೂ ಕೊಡ್ತಾನೆ, ಮತ್ತು ಇನ್ನೊಂದು 2 years ಅವ್ರಿಗೆ ತುಂಬ ಗಂಡಾಂತರನೂ ಇದೆ. ಓಕೆ ಗುರುಜಿ. ಶನಿ ಬಂದು ಸಪ್ತಮಾಧಿಪತಿ. ನಿಮ್ಮ ತಂದೆ ಇದ್ದಾರಾ? ತಂದೆ ಇದ್ದಾರೆ ಗುರುಜಿ. ಅದು ತುಂಬ ಗಂಡಾಂತರ ಕೊಡುತ್ತೆ. ಯಾಕಂದರೆ ಮೇಷ ರಾಶಿಗೆ ಶನಿ ಬರಬಾರ್ದು. ಮೇಷ ರಾಶಿಗೆ ಇನ್ನೊಂದು 2 ವರ್ಷದಲ್ಲಿ ಬರ್ತಾನೆ. ಆವಾಗ ವ್ಯಯಸ್ಥಾನ ನೋಡ್ತಾನೆ, ಮನೇಲಿ ಏನಾದ್ರು ಒಂದು ಗಂಡಾಂತರ ತರ್ತಾನೆ, ಆರೋಗ್ಯ ಸಮಸ್ಯೆಗಳನ್ನ ಕೊಡ್ತಾನೆ ಅಂತ, ತುಂಬ ಜಾಸ್ತಿ ಮಾಡ್ತಾನೆ ಅಂತ ಹೇಳುತ್ತೆ. ಹಂಗಾಗಿ ಅದನ್ನು ಜೋಪಾನ. ನಿಮ್ಮ ಅಮ್ಮ ಸಣ್ಣ ಇದ್ದಾರಾ? ಚೆನ್ನಾಗಿದ್ದಾರೆ. ಓಕೆ, ಒಳ್ಳೇದಾಗಲಿ. ಒಂದ್ಸರಿ ಆರೋಗ್ಯಕ್ಕೋಸ್ಕರ ವೈದ್ಯನಾಥೇಶ್ವರನ ಟೆಂಪಲ್ ದರ್ಶನ ಮಾಡಿ. ಆ ಟೆಂಪಲ್ ಬಂದು ಆರೋಗ್ಯಕ್ಕೋಸ್ಕರ ಇರೋ ಟೆಂಪಲ್. ಹೋಗಿದ್ರೆ ಯಾವಾಗ್ಲಾರು? ಇಲ್ಲ ಗುರುಜಿ, ಹೋಗಿಲ್ಲ. ಒಂದ್ಸರಿ ಓಟ್ ಬರ್ರಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಧನ್ಯವಾದಗಳು ವಿನಯ್ ಅವರೇ ಕರೆ ಮಾಡಿದ್ದಕ್ಕೆ. ಸೊ ಮತ್ತೊಬ್ರು ಕಾಲರ್ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ? ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರೇನು? ಶ್ವೇತಾ ಅಂತ, ಆನೆಪಾಳ್ಯದಿಂದ ಮಾತಾಡ್ತೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಸೊ ಮಗಳ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 27 27 5 2014. 2014. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಸಾಯಂಕಾಲ 7:30. ಓಕೆ, 7:30 ಸಂಜೆ. ಏನು ಪ್ರಶ್ನೆ ಕೇಳಬೇಕಿತ್ತು? ಅವಳು ವಿದ್ಯಾಭ್ಯಾಸ ಹೆಂಗಿರುತ್ತೆ, ಮುಂದಿನ ಲೈಫ್ ಹೆಂಗಿರುತ್ತೆ? ಓಕೆ, ಆರ್ಯವರ್ಧನ್ ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಹಲೋ, ಹೇಳಿ ಪ್ರೀತಿ. ಓಕೆ, ಏನು ಹೆಸರಿಟ್ಟಿದ್ದೀರಾ?
ಅನ್ಶಿಕಾ ಅಂತ. ಅನ್ಸಿಕಾ ಅಂತ. ಹಾ, ಇವಾಗ ಏನು ಮಾಡ್ತಾರೆ ಅನ್ಸಿಕಾ? ಅನ್ಶಿಕಾ ಇವಾಗ 6th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಎಷ್ಟನೇ ತಾರೀಕು? 27 ಓಕೆ 5 2014. ಓಕೆ ನೋಡಿ, 27ನೇ ನಂಬರ್ ತುಂಬ ಪವರ್ಫುಲ್ ಅಂತ ನಂಬರ್ಸು ನ್ಯೂಮರಾಲಜಿಲಿ. ಹಾ ನಿಮ್ಮ ಮಗಳು ಓದಿ ಅವಳು ಕಾಲ ಮೇಲೆ ನಿಂತ್ಕೋಬೇಕು ಅಂತ ಹೇಳುತ್ತೆ. ಹಾ ಹಾ ಆಮೇಲೆ ಜನರಲ್ಲಾಗಿ 27ನೇ ತಾರೀಕುವರೆಗೆ ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ. ಏನು ಹೇಳಿ? ಮ್ಯಾರೇಜ್ ಲೈಫ್ ನಾನು ಕೇಳಿದ್ದೀನಿ ಗುರುಜಿ ನಿಮ್ಮ ಹತ್ರ ಒಂದ್ಸಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಮ್ಯಾರೇಜ್ ಲೈಫ್ ಯಾವಾಗಲೂ ಚೆನ್ನಾಗಿರಲಿ ಡೇಟವ್ರಿಗೆ. ಇವ್ರ ಕಾಲ ಮೇಲೆ ಇವ್ರು ನಿಂತ್ಕೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳುತ್ತೆ. ಹಾ ಹಾ ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಕಷ್ಟಪಟ್ಟು ಚೆನ್ನಾಗಿ ಓದಿಸಿ, ಹಾ ಹಾ ಆವಾಗ ಮುಂದಕ್ಕೆ ಬರ್ತಾರೆ, ಸಕ್ಸಸ್ ಕಾಣ್ತಾರೆ, ತುಂಬ ದೊಡ್ಡ ಸಕ್ಸಸ್ ನೋಡ್ತಾರೆ. ಹೌದಾ? ಹಾಂ. ವಿದ್ಯಾಭ್ಯಾಸ ಬಿಟ್ರೆ ಬೇರೆ ಕ್ಷೇತ್ರದಲ್ಲಿ ಯಾವ್ದ್ರಲ್ಲಿ ಮುಂದೆ ಬರ್ಬೋದು ಗುರುಜಿ? ನಿಮಗೆ ಬೇರೆ ಯಾವುದ್ರಲ್ಲಿ ಬರ್ಬೇಕಂತ ನಿಮಗೆ ಆಸೆ ಇದೆ ಹೇಳಿ? ನನಗೆ ಫಿಲ್ಮ್ ಅಲ್ಲಿ ಇಲ್ಲಾಂದ್ರೆ ಸ್ಪೋರ್ಟ್ಸ್ ಅಲ್ಲಿ. ಯಾವ್ದಾದ್ರು ಒಂದು ಹೇಳಿ, ಹೇಳ್ತೀನಿ ಇವಾಗ ಇನ್ನೊಮ್ಮೆ ರಿಪೀಟ್ ಮಾಡಿ. ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರ್ಬೋದು ಗುರುಜಿ. ಓಕೆ ಹೇಳಿ. ಡೇಟ್ ಆಫ್ ಬರ್ತ್ 27 5 2014 5 2014 7:30 ಸಂಜೆ PM. ಸಂಜೆ 7:30. ಹಾಂ, ಹಾ ಹಾ ಸಂಜೆ ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಮಗಳನ್ನ ಚೆನ್ನಾಗಿ ಓದಿಸ್ರಿ. ಯಾವ ಸ್ಪೋರ್ಟ್ಸು ಬೇಡ, ಹಾ ಸ್ಪೋರ್ಟ್ಸಿಗೆ ಹೋಗಿ ಓದಿಸಿ. ನಿಮ್ಮ ಮಗಳಿಗೆ 2 ಮದುವೆ ಕನ್ಫರ್ಮ್ ಆಗಿದೆ. ಹೌದು ಹೇಳಿದ್ರ ನೀವು? 2 ಮದುವೆ ಇದೆ. ನಿಮ್ಮ ಮಗಳಿಗೆ ಬಿಸಿಲು ಆಗುತ್ತಾ? ಬಿಸಿಲು ಕಂಡು ಎದುರ್ತಾಳ? ಇಲ್ಲ ಇಲ್ಲ, ಬಿಸಿಲಲ್ಲೆಲ್ಲ ಅದು ಸ್ಪೋರ್ಟ್ಸ್ ಅಲ್ಲೆಲ್ಲ ಬಿಟ್ರೆ ತುಂಬಾ ಮುಂದುವರಿತಾಳೆ. ನಾವ್ ಇದು ಟೆನ್ನಿಸ್ ಬಿಟ್ಟಿದೆ ಗುರುಜಿ ಸ್ವಲ್ಪ ದಿನ. ಎಲ್ಲ ಬಿಟ್ರು ಅದು ಹಾ ಅದು ಬೇರೆ. ಜನರಲ್ಲಾಗಿ ಫಂಕ್ಷನಲ್ಲಿ ಬಿಸಿಲಲ್ಲಿ ನಾರ್ಮಲ್ ಆಗಿದ್ದಾಳ, ಅದು ಚೆನ್ನಾಗಿ ನಡೀತಾಳ, ಅದನ್ನ ಬೇಜಾರು ಮಾಡ್ಕೊಳಲ್ವಾ? ಇಲ್ಲ ಇಲ್ಲ, ಅದ್ರಲ್ಲೆಲ್ಲ ಹುಷಾರಾಗಿದ್ದಾಳೆ, ಚೆನ್ನಾಗಿದ್ದಾಳೆ ಗುರುಜಿ. ಓಕೆ ಓಕೆ. ಯಾಕಂದರೆ ಅದ್ಭುತವಾಗಿದೆ. ಮಂಗಳವಾರ ಹುಟ್ಟಿದವರು ತುಂಬಾ ಸುಂದರವಾಗಿರ್ತಾರೆ ಅಂತ ಹೇಳಿದ್ರಲ್ಲ. ಅದೇನೆ ತುಂಬ ಗುರು ಮತ್ತು ಬುಧ ತುಂಬ ಚೆನ್ನಾಗಿ ಎಜುಕೇಷನ್ ಕೊಡುತ್ತೆ. ಹೌದು. ಎಜುಕೇಷನ್ ಇಂಪ್ರೂವ್ ಮಾಡಿ. ಮನೆಗೇನೆ ಕಟ್ಟಿದ್ರಾ ಇನ್ನೂ ಇಲ್ವಾ? ಮನೆ ಒಂದು ಇವ್ರದ್ದು ಪಿತ್ರಾರ್ಜಿತ ಆಸ್ತಿ ಸ್ವಲ್ಪ ನಮಗೆ ನಮ್ಮ ಹೆಸರಿಗೆ ಬಂದಿದೆ ಗುರುಜಿ. ಫಸ್ಟ್ ಅದು ಮಾರ್ಬಿಟ್ಟಿದ್ರು, ತಿರ್ಗಾ ಇವ್ರು ಫೋರ್ಸ್ ಮಾಡಿ ಇಟ್ಕೊಂಡ್ರು. ಅದೊಂದು ಇದು ಬಂದಿದೆ. ಆಮೇಲೆ ಇದೆ ಹೋಟೆಲ್ ಎಲ್ಲ ಸ್ವಂತ ಇದೆ ಗುರುಜಿ. ಎಲ್ಲಿ ಹೋಟ್ಲಿದೆ? ಹೋಟ್ಲು ಆನೆಪಾಳ್ಯದಲ್ಲೇ ಇದೆ, ಬಾಡಿಗೆ ಬಿಟ್ಟಿದ್ದೀನಿ. ಫಸ್ಟ್ ಇವರೇ ನಡೆಸ್ತಿದ್ರು, ಈ ನಡುವೆ ಆಗಲ್ಲ ಅಂತ ಹೇಳಿ ಬಾಡಿಗೆ ಬಿಟ್ಟಿದೆ. ನಿಮ್ಮ ಮಗಳು ಹುಟ್ಟಿದ ಮೇಲೆ ನಿಮ್ಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಬಂದಿದ್ದಾ? ಹೆಲ್ತ್ ಅಂದ್ರೆ ಥೈರಾಯ್ಡ್ ಇದೆ ಗುರುಜಿ, ಅಷ್ಟೇನೆ, ಬೇರೆ ಏನ್ ತೊಂದರೆ ಇಲ್ಲ. ಮಗಳು ಹುಟ್ಟಿದ ಮೇಲೆ ಬಂತ ಮುಂಚೆಲ್ಲ ಇತ್ತಾ? ಇಲ್ಲ, ಅವಳು ಹುಟ್ಟಿದ ಮೇಲೆ ಬಂತು. ಪ್ರೆಗ್ನೆಂಟ್ ಅಲ್ಲಿ ಇತ್ತು, ಆಮೇಲೆ ಹೋಗುತ್ತೆ ಅಂತ ಹೇಳಿದ್ರು. ಆಮೇಲೆ 1-2 ವರ್ಷ ಬಿಟ್ಟು ಟೆಸ್ಟ್ ಮಾಡಿದ್ರೆ ಇದೆ ಥೈರಾಯ್ಡ್. ಓಕೆ. ನಿಮ್ಮ ಮಗಳು ಹುಟ್ಟಿದ ಮೇಲೆ ಭಾಳ ವಿಶೇಷವಾಗಿ ನಿಮ್ಮ ಫ್ಯಾಮಿಲಿ ಯಾರು ಇದ್ದಾರಾ? ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇದ್ದಾರಾ? ಇವಳು ಹುಟ್ಟಿದ ಮೇಲೆ ಇವರು ತಾತ ತೀರ್ಕೊಂಡ್ರು. ಅದನ್ನು ಹೇಳ್ತೆ 1.5 ವರ್ಷಕ್ಕೆ. ಹೌದೌದು. ಅದೊಂದು ಮತ್ತೆ ಶನಿ 12ನೇ ಮಲ್ಲಿದ್ದಾನೆ. ಓಯ್ಯೋ, ಭಯಂಕರ ಡೇಂಜರ್ ಇದು. ಇದನ್ನ ಹೇಳಕ್ಕೆ ಭಯ ಆಗುತ್ತೆ. ಇದನ್ನೆಲ್ಲ ಇಲ್ಲಿ ಹೇಳಕ್ ಕಷ್ಟ ಆಗುತ್ತೆ. ಒಂದ್ಸರಿ ನೀಟಾಗಿ ಕೇಳಿ, ಧೈರ್ಯ ಇದ್ರೆ ಬಂದು ಕೇಳಿಲ್ಲ, ಧೈರ್ಯ ಇದನ್ನು ಕೇಳಬೇಡಿ ಬಂದು. ಶನಿ ರಾಹುಲ್ ಬಗ್ಗೆ ನೀವು ಹೇಳಿದ್ರ ಗುರುಜಿ? ಹೇಳಿದ್ದೀನಿ, ತೊಂದ್ರೆ ಇಲ್ಲ ಅಂತ ಹೇಳಿದ್ರ, ನಾನು ಕೇಳ್ತಿದ್ದೀನಿ ನಿಮ್ಮ ಹತ್ರ. ಗೊತ್ತಾಯ್ತು. ಶನಿ ರಾವ್ ಒಟ್ಟಿಗೆ ಇದ್ರೆ ಮೈಲೆಲ್ಲ ಕಜ್ಜಿ ಬರುತ್ತೆ. ನಿಮ್ಮ ಮಗಳು ಇವಾಗ ಏನೋ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದಾರೆ, ಓಕೆ. ಇಲ್ಲ ಅಂದರೆ ಯಾವಾಗಾದ್ರು ಕಜ್ಜಿ ಬಂದ್ಬಿಡ್ತವೆ ಸಣ್ಣ ಪುಟ್ಟ. ಮೆಚರ್ಡ್ ಆದಮೇಲೆ ಅವೆಲ್ಲ ತೊಂದರೆ ಕೊಡುತ್ತೆ. ಮೆಚರ್ಡ್ ಆಗಿಲ್ವ ಇನ್ನೂ? ಇಲ್ಲ ಇಲ್ಲ, ಆಗಿಲ್ಲ ಗುರುಜಿ. ಅದೇ ಅವಳು ದೊಡ್ಡಳಾದ್ಮೇಲೆ ಅದ್ರದ್ದು ಒಂದ್ಸಲ ಜಾತಕ ಕೇಳ್ಬೋದು ಗುರುಜಿ? ಕೇಳಿ ಕೇಳಿ ಕೇಳಿ. ನೀವು ಒಂಚೂರು ಹೆಲ್ತ್ ಕಡೆ ನೋಡ್ಕೊಳ್ಳಿ. ನೀವು ದಪ್ಪ ಆಗಬೇಡಿ. ಇಲ್ಲ, ನಾ ಸಣ್ಣನೇ ಇದ್ದೀನಿ ಗುರುಜಿ. ಅದೇ ಬೆಟರು. ನೀವು ದಪ್ಪ ಆದರೆ ಅಷ್ಟೇ, ಆಮೇಲೆ ಬಾಯ್